ಓ ಟಿ ಪಿ ಹೇಳಿ. ಓ ಟಿ ಪಿ ಅವರೇ ಹೇಳ್ತಾರೆ ಅವರು. ಯಾರು ಹೇಳ್ತಾರೆ? ಅವ್ರು ಫೋನ್ ಮಾಡಿರ್ತಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ಅಪ್ಲಿಕೇಶನ್ ಟ್ರೈ ಮಾಡೋಣ ಅಂತ ಬಂದೀನಿ. ಅಂದರೆ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ ಯಾವ ಅಪ್ಲಿಕೇಶನ್ ಅಂತ. ಮೊದಲನೇದಾಗಿ ಹೇಳಬೇಕು ಅಂತಂದರೆ ಇದು ನನ್ನ ಮೊದಲನೇ ಡ್ಯೂಟಿ, ಅಂದರೆ ಮೊದಲನೇ ಆರ್ಡರ್ ನಾನು ಮಾಡ್ತಾ ಇರೋದು. ಶಾಡೋ ಫ್ಲಕ್ಸ್ ಐಡಿಯನ್ನು ಮುಂಚೆನೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಬಟ್ ಏನು ಮಾಡ್ತಾಯಿದ್ದ ಅಂತಂದರೆ ಇವನು ಅಮೌಂಟ್ ಕೇಳ್ತಾಯಿದ್ದ. ಅಂದರೆ 200 ರೂಪೀಸ್ ಕಟ್ಟಿದ್ರೆ ಮಾತ್ರ ನಿಮಗೆ ಫುಡ್ ಬರತ್ತೈತಿ ಅವನು ಅಮೌಂಟ್ ಕೇಳ್ತಾಯಿದ್ದ. ಅದರಿಂದಾಗಿ ರೀಚಾರ್ಜ್ ಮಾಡಿರಲಿಲ್ಲ. ಇವಾಗ ರೀಚಾರ್ಜು ಕೂಡ ಮಾಡ್ಕೊಂಡಿದ್ದೀನಿ. ರೀಚಾರ್ಜ್ ಮಾಡ್ಕೊಂಡಿರೋದ್ರಿಂದ ಯಾವ ರೀತಿ ಬರುತ್ತೆ ನಮಗೆ ಅಂತ ಕೂಡ ಇವಾಗ ನೋಡೋಣ. ಇನ್ನೊಂದೇನು ಅಂತ ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ಇವ್ನು ಏನು ಮಾಡ್ತಾನೆ ಅಂತ ಅಂದರೆ ಫುಡ್ಡಿಗೆ ಸ್ವಲ್ಪ ಅಮೌಂಟು ಜಾಸ್ತಿನೇ ಚಾರ್ಜ್ ಮಾಡ್ತಾನೆ. ಅಂದರೆ ಜಾಯ್ನಿಂಗ್ ಫೀಸ್ ಏನಿದೆಯೋ ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡ್ತಾನೆ ಅನ್ನಿಸ್ತಾ ಇದೆ. ಈಗ ಸ್ಟಾರ್ಟಿಂಗಲ್ಲಿ 200 ರೂಪೀಸು, ಆಮೇಲೆ ವೀಕ್ಲಿ ಪೇಔಟಲ್ಲೂ ಕೂಡ ಕಟ್ ಮಾಡ್ಕೊತೀನಿ ಅಂತ ಒಂದು ನೋಟಿಫಿಕೇಶನ್ ಕಳಿಸಿದ. ಅದು ಎಷ್ಟು ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ನೋಡಿಲ್ಲ. ಈಗ ಸದ್ಯಕ್ಕೆ ಆನ್ಲೈನ್ಗೆ ಹೋಗೋಣ ಬನ್ನಿ. ಆನ್ಲೈನ್ ಕೊಡೋಣ. ನೋಡಿ ಇವಾಗ ಸೆಲ್ಫಿ ಕೂಡ ಕೇಳ್ತಾ ಇದ್ದಾನೆ. ಇವಾಗ ಸೆಲ್ಫಿ ಕೊಡಬೇಕಂತೆ. ಬನ್ನಿ ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಸೆಲ್ಫಿ ಕೊಡೋಣ. ಹೆಲ್ಮೆಟ್ ತೆಗೆದ್ಬಿಟ್ಟು ಸೆಲ್ಫಿ ಕೊಡಬೇಕು. ಅದರಿಂದಾಗಿ ಹೆಲ್ಮೆಟ್ ತೆಗೆದು ಸೆಲ್ಫಿ ಕೊಡೋಣ. ಅಂದರೆ ಹಂಗೇನೆ ಕೂಡ ಆಗಂಗಿಲ್ಲ, ಗ್ರೀನ್ ಕಲರ್ ಮಾರ್ಕ್ ಇದೆಯಲ್ಲ, ಆದರೂ ಕೂಡ ಬೇಡ. ಬನ್ನಿ ಹೆಲ್ಮೆಟ್ ತೆಗೆದ್ಬಿಟ್ಟು ಸೆಲ್ಫಿ ಕೊಡೋಣ. ಇಲ್ಲೇ ಸೈಡ್ ಹಾಕೊಂಡು ಸೆಲ್ಫಿ ಕೂಡ ಕೊಡ್ತೀನಿ ಇವಾಗ. ಗೈಸ್ ನೋಡಿ ಇವಾಗ ಸೆಲ್ಫಿ ಕೂಡ ಕೊಟ್ಟೆ. ಸೆಲ್ಫಿ ಕೊಡ್ತಿದ್ದಂಗೆ ಎಷ್ಟು ಬೇಗ ಬರ್ತೈತೆ ಆರ್ಡ್ರು. ಅಕ್ಸೆಪ್ಟ್ ಆರ್ಡರ್ ಕೊಟ್ಬಿಡೋಣ. ಅಂದರೆ 60 ರೂಪೀಸ್ ತೋರಿಸ್ತಾ ಇದೆ. ಪಿಕಪ್ಪು ಕೂಡ ಕಮ್ಮಿನೇ ಇದೆ, ಡ್ರಾಪ್ ಡಿಸ್ಟೆನ್ಸು ಕೂಡ ಕಮ್ಮಿನೇ ಇದೆ. ಬನ್ನಿ ಹೋಗಿ ಫಸ್ಟು ಪಿಕಪ್ ಮಾಡೋಣ ಅಂತ. ಅಂದರೆ ಇವಾಗ ಬನ್ನಿ ಎಷ್ಟಿದೆ ಅಂತ ಹೇಳ್ಬಿಟ್ಟೆ ತೋರಿಸ್ತೀನಿ ನಾನು ನಿಮಗೆ ನ್ಯಾವಿಗೇಷನ್. ಅಂದರೆ ಫಿಕ್ಸ್ಡ್ ಪೇ ಕೊಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನೋಡಿ ಟೋಟಲಾಗಿ ಇವಾಗ ನಾನು 700 ಮೀಟರ್ ಹೋಗಬೇಕು. 700 ಮೀಟರ್ ಹೋಗ್ಬಿಟ್ಟು ಪಿಕಪ್ ಮಾಡಬೇಕು. 700 ಮೀಟರ್ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಡ್ರಾಪು ಕೂಡ ಕಮ್ಮಿನೇ ಇರುತ್ತೆ. ಬನ್ನಿ ಹೋಗಿ ಇವಾಗ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಅಮೌಂಟ್ ಎಷ್ಟು ಕೊಡ್ತಾನೆ ನೋಡೋಣ. ಗೈಸ್ ನೋಡಿ ಇವಾಗ ನಾನು ಮೊದಲನೇ ಆರ್ಡರ್ ಹತ್ರನೂ ಕೂಡ ಇವಾಗ ಬಂದಿದ್ದೀನಿ. ಅಂತ ಅಂದರೆ ವಿಷ್ಣು ಗಾರ್ಡನ್ ಹತ್ರ ಬಂದಿದ್ದೀನಿ. ಇವಾಗ ಬನ್ನಿ ಇವಾಗ ರೀಚ್ ಕೊಡಬೇಕಾ ಏನು ನೋಡೋಣ. ಅಂದರೆ ನಂದು ಮೊದಲನೇ ಆರ್ಡರ್ ಅಲ್ವಾ, ಅದರಿಂದಾಗಿ ನೋಡಿ ಸ್ವೈಪ್ ಟು ಮಾರ್ಕ್ ಅರೈವ್ಡ್ ಅಂತ ಇದೆ. ಅಂದರೆ ಅರೈವ್ಡ್ ಆಗಿದ್ದೀನಿ ಅಂತ ಹೇಳೋಕ್ಕೆ ಸ್ವೈಪ್ ಮಾಡ್ಬೇಕಂತೆ. ನೋಡಿ ಇವಾಗ ಸ್ವೈಪ್ ಕೂಡ ಮಾಡಿದೆ ಅಂತ ಅಂದರೆ ಆರ್ಡರ್ ನಂಬರ್ ಎಲ್ಲಪ್ಪ ತೋರಿಸ್ತಾ ಇದೆ. ಇಲ್ಲಿ ತೋರಿಸ್ತಾ ಇದೆ ಆರ್ಡರ್ ಐ ಡಿ. ಹೋಗಿ ತೋರಿಸ್ಬೇಕು ಅವ್ರಿಗೆ ರೆಡಿ ಆಗಿದೆಯಾ ಇಲ್ಲ ಗೊತ್ತಾಗುತ್ತಾ ಏನೋ. ಬನ್ನಿ ಹೋಗಿ ಅಲ್ಲಿ ಕೇಳೋಣ. ಅಂದರೆ ಆರ್ಡರ್ ರೆಡಿ ಬರೋದೇನು ಗೊತ್ತಾಗಲ್ಲ ಅಂತ ಅನ್ಸುತ್ತೆ ಇದು. ನೋಡೋಣ ಬನ್ನಿ. ಕಟ್ 2125 ಸರ್. ಬ್ರೋ ಸ್ವಿಗ್ಗಿದು ಒಂದು ಕಾಫಿ ಪಾರ್ಸಲ್ ಇದೆ. ಹಾಂ ಒಂದು ಕಾಫಿ ಪಾರ್ಸಲ್. ಅದೇ ಕೆಲಸ ನಮ್ಮದು. ಸೇಫ್ಟಿ ಇರುತ್ತೆ ಅದು ನಿಮ್ಗಲ್ಲ. ಹಾಂ ಸೇಫ್ಟಿ ಇರುತ್ತೆ. ಏನಾದ್ರು ಪ್ರಾಬ್ಲಮ್ ಅಂದರೆ ವಿಡಿಯೋ ಇರುತ್ತೆ ಬೇಕಾದ್ರೆ. ಹೌದು ನೋಡಿ ಗ್ಲಾಸ್ ಗೈಸ್ ನೋಡಿ ಕಾಫಿ ಮತ್ತು ಗ್ಲಾಸ್ನ ಇಸ್ಕೊಂಡ್ಬಂದಿದ್ದೀನಿ. ಇಲ್ಲ ಬ್ರೋ. ಹಾಂ ಸ್ಟಾರ್ಟಿಂಗಲ್ಲಿ ಮಾಡಿರ್ತೀನಿ. ಹೌದು ಈಗಿಲ್ಲ ಸಾಕು. ಗೈಸ್ ನೋಡಿ ಇವಾಗ ಆರ್ಡರ್ನು ಕೂಡ ಪಿಕಪ್ ಮಾಡ್ಕೊಂಬಂದಿನಿ. ಅಂತ ಅಂದರೆ ಇಲ್ಲಿ ಪಿಕ್ ಮಾಡೋಣ. ಈಗ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಸ್ವೈಪ್ ಟು ಕಲೆಕ್ಟ್ ಅಂತ ಇದೆಯಲ್ಲ ಅದನ್ನು ಕೊಡೋಣ.
ಇದರಲ್ಲೂ ಫೋಟೋ ಏನಾದ್ರು ಕೇಳುತ್ತಾ? ಇಲ್ಲ, ಐಟಮ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. 2 ಇಡ್ಲಿ, ಪೂರಿ, ಸಾಗು, ಕಾಫಿ ಎಲ್ಲ ಕೂಡ ಇದೆ. ಅಂದರೆ ಮಾರ್ಕ್ ಮಾಡಬೇಕು ಇಲ್ಲಿ ನೋಡಿ, 3 ಕೂಡ ಇಲ್ಲಿ ಮಾರ್ಕ್ ಮಾಡಬೇಕು. 3 ಕೂಡ ಇವಾಗ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಓಕೆ ಕೊಡೋಣ. ಅಂದರೆ ಒಂದೇ ಕೆಲಸ ಮಾಡೋ ರೀತಿ ಒಂದೊಂದು ಚೇಂಜ್ ಇರುತ್ತೆ ಅಂತ ಅಂದರೆ ಈಗ ನೆಕ್ಸ್ಟ್ ಏನು ಅಂತಂದರೆ ಕಲೆಕ್ಟ್ ಕೊಡ್ತಿದ್ದಂಗೆ ಐಟಮ್ ಚೆಕ್ ಮಾಡ್ಕೊಳಕ್ಕೆ ಕೇಳೋರು ಅಷ್ಟೇ. ಬನ್ನಿ ಇವಾಗ ಡೈರೆಕ್ಟಾಗಿ ಈಗ ಕಸ್ಟಮರ್ ಲೊಕೇಶನ್ ಎಷ್ಟಿದೆ ಅಂತ ನೋಡ್ಬೋಣ. ನೋಡಿ 800 ಮೀಟರ್ಸ್ ಇದೆ ಅಷ್ಟೇ. ಬನ್ನಿ ಹೋಗಿ ಇದನ್ನು ಕೂಡ ಡ್ರಾಪ್ ಮಾಡಿ. ಅಂದರೆ ಏನು ಲಾಂಗ್ ಆರ್ಡರ್ ಏನಲ್ಲ, ಹತ್ರದಲ್ಲೇ ಇದೆ. ಗೈಸ್ ನೋಡಿ, ಇನ್ನೂ ಒಂದು ಆರ್ಡರ್ನ ನಾನು ಡ್ರಾಪ್ ಮಾಡಿಲ್ಲ. ಆಲ್ರೆಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ. ಜೆಪ್ಟೋದಲ್ಲಿ ಬರ್ತಾ ಇರುವಂಥ ಆರ್ಡರು ರಿಜೆಕ್ಟ್ ಮಾಡೋಣ. ಫಸ್ಟ್ ಈ ಆರ್ಡರ್ನ ಡ್ರಾಪ್ ಮಾಡೋಣ. ಓ ಗೈಸ್, ಅಪಾರ್ಟ್ಮೆಂಟಾ? ಇದೇ ಅಪಾರ್ಟ್ಮೆಂಟ್ ಅಂತ ಅನಿಸುತ್ತೆ. ನೋಡೋಣ ತಡಿ. ಓ ಗೈಸ್, ಇದೇ ಅಪಾರ್ಟ್ಮೆಂಟು. ಇದಕ್ಕೆ ಇವಾಗ ಡ್ರಾಪ್ ಮಾಡಬೇಕು. ನೋಡಿ, ಇನ್ನೂ ಒಂದು ಬರ್ತಾ ಇದೆ. ಇನ್ನೂ ಒಂದು ಆರ್ಡರು ಕೂಡ ಬರ್ತಾ ಇರೋದು ಜೆಪ್ಟೋದೇ ಬರ್ತಾ ಇದೆ. ಪಿಕಪ್ ಜಾಸ್ತಿ ಇದೆ, ಬೇಡ, ಕ್ಯಾನ್ಸಲ್. ಬನ್ನಿ ಹೋಗಿ ಆರ್ಡರ್ನ ಇವಾಗ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಆ ಆರ್ಡರ್ನು ಕೂಡ ಡ್ರಾಪ್ ಮಾಡಿ ಬಂದೆ. ಅಂದರೆ ಆ ಆರ್ಡರ್ಗೆ ಎಷ್ಟಪ್ಪ ಕೊಟ್ಟ ನನಗೆ ಅಂತ ಅಂದರೆ 60 ರೂಪಾಯಿ ಕೊಟ್ಟ. ಈಗ ಇನ್ನೂ ಒಂದು ಆರ್ಡರ್ ಕೂಡ ಬಂದಿದೆ. ಅಂದರೆ ಈ ಆರ್ಡರ್ಗೆ ಅರ್ನ್ ಅಪ್ ಟು 75 ರುಪೀಸ್ ಅಂತ ತೋರಿಸ್ತಾನೆ. ಅಂತ ಅಂದರೆ 75 ರುಪೀಸ್ ಕೊಡ್ತಾನೆ ಅಂತ ಅನಿಸುತ್ತೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಅಂದರೆ ಅಪಾರ್ಟ್ಮೆಂಟ್ಗಳ ಒಳಗಡೆ ಎಲ್ಲ ಹೆಲ್ಮೆಟ್ ಹಾಕೊಂಡು ಹೋಗಂಗಿಲ್ಲ, ಅದಕ್ಕೆ ಅಷ್ಟು ಈಸಿಯಾಗಿ ರೆಕಾರ್ಡ್ ಮಾಡೋಕ್ಕಲ್ಲ. ಬನ್ನಿ ಇವಾಗ ಹೋಗಿ ಇದನ್ನು ಪಿಕಪ್ ಮಾಡೋಣ. ಗೈಸ್ ನೋಡಿ, ಇವಾಗ ಇನ್ನೂ ಒಂದು ರೆಸ್ಟೋರೆಂಟ್ ಹತ್ರನೂ ಬಂದೆ, ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಹತ್ರ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ನೋಡಿ, ಇವಾಗ ಸ್ವೈಪ್ ಟು ಮಾರ್ಕ್ ಅರೈವ್ಡ್ ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಅದನ್ನು ಮಾಡ್ತಿದ್ದಂಗೆ ಆರ್ಡರ್ ರೆಡಿ ಇದೆಯೋ ಇಲ್ಲ ಅಂತ ತೋರಿಸ್ತಾ ಇಲ್ಲ. ಬನ್ನಿ ಹೋಗಿ ಅಲ್ಲೇ ಕೇಳೋಣ. ಅಣ್ಣ 9155 9155. ಗೈಸ್ ನೋಡಿ, ಇವಾಗ ಐಟಮು ಕೂಡ ಕಲೆಕ್ಟ್ ಮಾಡಿಕೊಂಡೆ. ಇವಾಗ ಓಕೆ ಕೊಡೋಣ. ನೋಡಿ, ಪಿಕಪ್ ಕಂಪ್ಲೀಟ್ ಆಯ್ತು. ಇವಾಗ ಕಸ್ಟಮರ್ ಲೊಕೇಶನ್ ಹೋಗಬೇಕು. ಕಸ್ಟಮರ್ ಲೊಕೇಶನ್ ಇನ್ನೂ ಬರ್ತಾ ಇಲ್ಲ, ವೆಯ್ಟ್ ಮಾಡೋಣ. ಇದೇನು ಮತ್ತೆ ಸ್ವೈಪ್ ಟು ಕಲೆಕ್ಟ್ ಅಂತ ಬರ್ತಾ ಇದೆ? ನೆಟ್ವರ್ಕ್ ಬರ್ತಾ ಇಲ್ವಾ? ಹಾಂ ಗಾಯ್ಸ್ ನೋಡಿ, ಇವಾಗ ಪಿಕಪ್ ಆಯಿತು. ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟರ್ ಇದೆ ಅಂತ ಅಂದರೆ 3.3 ಕಿಲೋಮೀಟರ್ಸ್ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಅಂದರೆ ಹೆಬ್ಬಾಳ ಹತ್ರ ಹೋಗಬೇಕು. ಹೆಬ್ಬಾಳ ಹತ್ರ ಹೋಗಿ ಡ್ರಾಪ್ ಮಾಡಬೇಕು. ಇದನ್ನು ಅಮೌಂಟ್ ಯಾಕೋ ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಬನ್ನಿ ಇದನ್ನು ಡ್ರಾಪ್ ಮಾಡಿದ್ರೆ 75 ರೂಪಾಯಿ ಕೊಡ್ತಾನೆ ಅಂತ ನೋಡಬೇಕು. ಗೈಸ್ ನೋಡಿ, ಇದು ಫುಡ್ ಡೆಲಿವರಿ ತಲೆನೋವು ಅಂತ ಅಂದರೆ ಸೆಕೆಂಡ್ ಫ್ಲೋರ್ಗೆ ಹೋಗೋ ಕೊಡೋದು. ಅಂದರೆ ಕಸ್ಟಮರ್ ಒಂಚೂರು ಕೂಡ ಕೆಳಗಡೆ ಇಳಿದು ಬರೋಲ್ಲ, ಅಲ್ಲೇ ಮೇಲೆ ನಿಂತ್ಕೊಂಡು ಬನ್ನಿ ಬನ್ನಿ ಅಂತ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. OTP ಬೇರೆ ಎಂಟರ್ ಮಾಡಬೇಕು. ನೀವು ಕೂಗಿದ್ರೆ ನಾನು ಹಂಗೆ ಹೋಗೋದು. ಕೇಳಿಸಲ್ಲ ಮೇಡಮ್, ಹೆಲ್ಮೆಟ್ ಹಾಕೊಂಡಿರ್ತೀವಲ್ಲ. OTP ಹೇಳಿ. OTP ಅವರೇ ಹೇಳ್ತಾರೆ ನೋಡಿ. ಯಾರು ಹೇಳ್ತಾರೆ? ಅವ್ರು ಫೋನ್ ಮಾಡಿರ್ತಾರಲ್ಲ. ನೀವೇ ಮಾಡಿ ಹೇಳಿ, ಕೇಳಿ ಮೇಡಮ್. ಅಲ್ಲ ಅಕ್ಕ, OTP ಹೇಳ್ಬೇಕಂತ ನೋಡಕ್ಕ ಅವ್ರಿಗೆ.
1739. 1739 ಸರಿ. ಗೈಸ್ ನೋಡಿ, ಇವಾಗ ಈ ಆರ್ಡರ್ನು ಕೂಡ ಡ್ರಾಪ್ ಮಾಡಿದೆ. ಬಟ್ ಆರ್ಡರ್ ನೋಡಿ ಎಷ್ಟಿದ್ದಾವೆ ಅಂತ ಹೇಳ್ಬಿಟ್ಟು ಇಲ್ಲೇ ತೋರಿಸ್ತಾ ಇದೆ, 1 2. ಅಂದರೆ ಈ 2 ಆರ್ಡರ್ ಕೂಡ ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಬರ್ತಾ ಇರೋದು. ನೋಡಿ, ಒಂದು 86 ರೂಪಾಯಿ ಬರ್ತಾಯಿದೆ. ಚೆನ್ನಾಗಿ ಬರ್ತಾ ಇದ್ದಾವೆ ಆರ್ಡರೇನೋ. ಬಟ್ ಇನ್ನೊಂದು ದಿವಸ ಯಾವ ಥರ ಮಾಡೋಣ. ಸದ್ಯಕ್ಕೆ ಇವಾಗ ಆಫ್ಲೈನ್ಗೆ ಹೋಗೋಣ ಬನ್ನಿ. ನೋಡಿ, ಇಲ್ಲಿದೆಯಲ್ಲ, ಇದನ್ನು ಆಫ್ಲೈನ್ಗೆ ಗೊತ್ತಿದ್ರೆ ಆಫ್ಲೈನ್ಗೆ ಹೋಗುತ್ತೆ. ನೋಡಿ, ಆಫ್ಲೈನ್ಗೆ ನಾವು ಹೋದೆ. ಟೋಟಲಾಗಿ ಇವತ್ತು ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಅಂದರೆ, ಇದು 2 ಆರ್ಡರ್ ಕಂಪ್ಲೀಟ್ ಮಾಡಿರೋದು ನಾನು. ಒಂದು ಆರ್ಡರ್ 60 ರೂಪಾಯಿ, ಇನ್ನೊಂದು ಆರ್ಡರ್ ತೋರಿಸ್ತಾನೆ ಇಲ್ಲಪ್ಪ. ಗೈಸ್, ಏನು ಒಂದು ಆರ್ಡರ್ ಮಾತ್ರ ತೋರಿಸ್ತಾ ಇದೆ. ನೋಡೋಣ ಬನ್ನಿ, ಅಂದರೆ ಮನೆ ಹತ್ರ ಚೆಕ್ ಮಾಡೋಣ. ಅಂದರೆ ಆರ್ಡರ್ಗಳೇನೋ ಚೆನ್ನಾಗಿ ಬರ್ತಾಯಿದೆ. ಬಟ್ ಅರ್ನಿಂಗ್ಸು ಗೊತ್ತಾಗಿಲ್ಲ ಅದು ಇನ್ನೂ. ಏನಕ್ಕೆ ಅಂತಂದರೆ ಫಸ್ಟ್ ಡೇ ಅಲ್ಲ ನಾನು ವರ್ಕ್ ಮಾಡ್ತಾ ಇರೋದು. ಫಸ್ಟ್ ಡೇ ವರ್ಕ್ ಮಾಡ್ತಾ ಇರೋದ್ರಿಂದ ಅಪ್ಲಿಕೇಶನ್ ಬಗ್ಗೆ ಇನ್ನೂ ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡು ಆದಮೇಲಿಂದ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇನ್ನೊಂದು ಸಲ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.